ಧರ್ಮಸ್ಥಳ ಕೇಸ್ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ ನಾವು. ಸಭೆ ಬಳಿಕ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಕರ್ನಾಟಕದ ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆ ಕಾಲ ಮಾಹಿತಿಯನ್ನು ಪಡೆದುಕೊಂಡು ಅಮಿತ್ ಶಾ ಪ್ರತಿಕ್ರಿಯಿಸಿದ್ದಾರೆ. ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಹೊಸ ಕಾನೂನು ತರುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಸಮಾಜವನ್ನು ಜಾಗೃತಗೊಳಿಸಿ ಅಂಥೇಳಿ ಸ್ವಾಮೀಜಿಗಳಿಗೆ ಶಾ ಸೂಚನೆ ಕೊಟ್ಟಿದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕಿದೀಗ ಮಂಗಳೂರು ಪ್ರತಿನಿಧಿ ಆದಿತ್ಯ ಇದ್ದಾರೆ. ಆದಿತ್ಯ, ಸಂಪರ್ಕ ಸಾಧ್ಯವಾಗ್ತಿಲ್ಲ. ಆದಿತ್ಯ ಇದ್ದಾರೆ ಇದೀಗ. ಆದಿತ್ಯ, ಎಲ್ಲಿಗೆ ಬಂತು ಸ್ವಾಮೀಜಿಗಳ ನಿಯೋಗದ ಭೇಟಿ ಮತ್ತು ಅದರ ಪರಿಣಾಮಗಳೇನಾಗ್ತಾ ಇದೆ ಅಂತ? ರಮಕಾಂತ್, ಹೌದು, ಈ ಪ್ರಕರಣ ಈಗೀಗ ಯಾವಾಗ ತಿರು ಪಡೀತೋ, ಯಾವಾಗ ಸಾಕ್ಷಿ ದೂರುದಾರ ಚಿನ್ನಯ್ಯ ಆರೋಪಿಯಾಗಿ ಬದಲಾಗ್ತಾನೋ, ಈ ಬಳಿಕ ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮತ್ತು ಇದರ ಹಿಂದೆ ಇರುವಂತಹ ಕೈಗಳು, ಕಾಣದ ಕೈಗಳು ಯಾರೆಲ್ಲ ಇದ್ದಾರೋ ಮತ್ತು ಬೇರೆ ಬೇರೆ ವಿದೇಶದಿಂದೆಲ್ಲ ಫಂಡಿಂಗ್ ಆಗ್ತಾ ಇದೆ, ಇದೊಂದು ವ್ಯವಸ್ಥಿತ ಅಪರಾಧ, ಸಂಘಟಿತ ಅಪರಾಧ ಅನ್ನುವಂಥ ಆರೋಪಗಳು ಬರ್ತಾ ಇದೆ. ಹಾಗಾಗಿ ಈ ಪ್ರೊಪಗಂಡವನ್ನು ಹೊರತರಬೇಕು ಅನ್ನುವಂಥ ರೀತಿಯಲ್ಲಿ ಈ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು ಅನ್ನುವಂಥ ಆಗ್ರಹ ಮೊದಲಿನಿಂದಲೂ ಕೂಡ ಬಿಜೆಪಿ ಸೇರಿದಂತೆ ಸಂಘ ಪರಿವಾರ ಮಾಡಿಕೊಂಡು ಬಂದಿತ್ತು. ಸೊ ಇದರ ಭಾಗವಾಗಿ ಇದೀಗ ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ, ವಚನಾನಂದ ಸ್ವಾಮೀಜಿಯವರ ನಿಯೋಗ ಸೇರಿದಂತೆ ಮಂಗಳೂರಿನ ವಜ್ರದೇವಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಸೇರಿದಂತೆ ಸುಮಾರು 8 ಸ್ವಾಮೀಜಿಗಳು ಗೃಹ ಸಚಿವ ಅಮಿತ್ ಶಾರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾತ್ರವಲ್ಲ, ಸರಿಸುಮಾರು 1 ಗಂಟೆಗಳ ಕಾಲ ಅವರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸನಾತನ ಸಂತ ನಿಯೋಗ ಅನ್ನುವಂಥ ಸಂಘಟನೆಯ ಅಡಿಯಲ್ಲಿ ಅವರು ಹೋಗಿ ಭೇಟಿ ಮಾಡಿರುವಂಥದ್ದು. ಎಲ್ಲ ವಿಚಾರಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಈ ಎಸ್ಐಟಿ ತನಿಖೆ ಏನು ನಡೀತಾ ಇದೆ ಇದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ, ಆದರೆ ಈ ವಿಚಾರವನ್ನ ಇಟ್ಕೊಂಡು ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ, ಹಿಂದೂ ದೇವಸ್ಥಾನಕ್ಕೆ ಯಾರೂ ಕೂಡ ಹೋಗದ ರೀತಿಯಲ್ಲಿ ಒಂದು ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನುವಂಥ ರೀತಿಯ ಬೇಸರವನ್ನ ಅಮಿತ್ ಶಾ ಜೊತೆಗೆ ಅವರು ಹಂಚಿಕೊಂಡಿದ್ದಾರೆ. 1 ಗಂಟೆಗಳ ಕಾಲ ಇವರ ಮಾತನ್ನ ಅಮಿತ್ ಶಾ ಆಲಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಮತ್ತು ಪ್ರಮುಖವಾಗಿ ಉತ್ಖನನ ಕಾರ್ಯಾಚರಣೆ ಧರ್ಮಸ್ಥಳದ ಬಾಹುಬಲಿ ಬೆಟ್ಟಕ್ಕೆ ಯಾವಾಗ ಹೋಗುತ್ತೋ ಆ ಬಗ್ಗೆ ಬಹಳಷ್ಟು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಾಹುಬಲಿ ಬೆಟ್ಟಕ ಕಾರ್ಯಾಚರಣೆ ಹೋಗಿದೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಅಮಿತ್ ಶಾ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ನಾನೇ ಗಮನಿಸ್ತಾ ಇದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಯನ್ನ ಕೂಡ ಸ್ವಾಮೀಜಿಗಳಿಗೆ ನೀಡಿದ್ದಾರೆ ಮತ್ತು ಅವರನ್ನ ಸಂತೈಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದಕ್ಕೋಸ್ಕರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಏರ್ಪಾಡು ಮಾಡಿ ಅದರಲ್ಲಿ ನಾವು ಚರ್ಚೆಗಳನ್ನ ಮಾಡ್ತೀವಿ. ಮತ್ತು ಸ್ವಾಮೀಜಿಗಳು ಕೇವಲ ಧರ್ಮಸ್ಥಳ ಪ್ರಕರಣಗಳು ಮಾತ್ರ ಅಲ್ಲ, ತಿರುಪತಿ ಆಗಿರ್ಬೋದು, ಶಬರಿಮಲೆ ಮಾದರಿಯಲ್ಲಿ ಬೇರೆ ಬೇರೆ ಪುಣ್ಯಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಯಾರು ಇದರ ಪರ ನಿಲ್ತಾರೋ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಟೀಕೆ ಮಾಡೋದು, ತೇಜೋವಧೆಯನ್ನ ಮಾಡೋದು, ಇದನ್ನ ನಿಯಂತ್ರಣ ಮಾಡಲಾಗದಂತ ಪರಿಸ್ಥಿತಿಗೆ ಬಂದು ಈ ವಿಚಾರಗಳು ನಿಂತಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಅಮಿತ್ ಶಾ ಇದರ ಬಗ್ಗೆ ಒಂದು ಸೂಕ್ತ ಕಾನೂನನ್ನ ರೂಪಿಸುವಂತಹ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಎನ್ಐಎ ತನಿಖೆಯ ಬಗ್ಗೆ ಕೂಡ ಒಂದಿಷ್ಟು ಭರವಸೆಗಳನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.